And coming to reptiles, which I'm very allergic, even on watching on TV. ನಾನು ಐ ಸ್ಟೇ ಅವೇ ಫ್ರಮ್ ದ್ಯಾಟ್. ಹೌದಾ ಸರ್? ಇಲ್ಲ, ನಾನು ಜಾಸ್ತಿ ಮಾಡಿಲ್ಲ ರೆಪ್ಟೈಲ್ಸ್ ಆಗಲಿ. ಸೊ ಎನಿ ಆಫ್ ದ ಸರ್ಪಿಂಗ್ ಅಂತ ಏನು ಹೇಳ್ತೀವಲ್ಲ, ಸೊ ಮಾಡಿದ್ದೀನಿ ನಾನು. ಫ್ಯೂ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದ್ದೀನಿ ನಾನು ಫಾರ್ ಫೋನ್ ಬ್ರ್ಯಾಂಡ್ಸ್ ಎಲ್ಲದಕ್ಕೂ, ಹರ್ಪಿಂಗ್ ಎಲ್ಲದನ್ನು. ಬಟ್ ಅದು ಮಾಡಬೇಕಿದ್ರೆ ಐ ಲೈಕ್ ಇಟ್, ಇಟ್ಸ್ ಗುಡ್. ಬಟ್ ಗಿವನ್ ಅ ಚಾನ್ಸ್ ಐ ಸ್ಟೇ ಅವೇ ಫ್ರಮ್ ದ್ಯಾಟ್. ರೀಸನ್? ಸಿ, ಒಂದು ಈ ಎನಿ ಆಫ್ ದಿಸ್ ಬಿಗ್ ಮ್ಯಾಮಲ್ಸ್ ಅಲ್ಲ, ನಾವು ಸಫಾರಿ ಜಿಪ್ಸಿಲಿರ್ತೀವಿ, ವಿ ನೋ ಸೇಫ್ಟಿ ಡಿಸ್ಟೆನ್ಸು ಅದ್ರ ಬಗ್ಗೆ ಎಲ್ಲ ಫೈನ್. ವೇರಸ್ ವೆನ್ ಯುವರ್ ಆನ್ ಫುಟ್, ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಿದ್ರೆ, ಎಸ್ಪೆಷಲಿ ಫಾರ್ ಹರ್ಪಿಂಗ್, ಹಾವುಗಳು. ಓಕೆ, ಒಂದು ಮೇನ್ ಥಿಂಗ್ ಅಂತಂದರೆ, ಕಾಡಲ್ಲಿರ್ತೀವಿ ನಾವು, ಎಲ್ಲೋ ರಿಮೋಟ್ ಏರಿಯಾ, ಆ್ಯಂಡ್ ದೇರ್ ಆರ್ ಸಮ್ ಆಫ್ ದಿಸ್ ರಿಯಲಿ ಲೈಕ್ ಪಾಯ್ಸನಸ್ ಸ್ನೇಕ್ಸ್. ಓಕೆ, ರಾಟಲ್ ಸ್ನೇಕ್ಸ್, ರಾಟಲ್ ಅಲ್ಲ ಸಾರಿ, ನಮ್ಮದು ಈ ಕಡೆ ರಸಲ್ ವೈಪರು ಎಲ್ಲ ಡಿಫ್ರೆಂಟ್ ವೈಪರ್ಸ್ ಇದೆಯಲ್ಲ. ಸೊ ರಸಲ್ ವೈಪರು, ಸಾಸ್ಕಿಲ್ಡ್ ವೈಪರು, ನಮ್ಮದು ಕೋಬ್ರಾ. ಸೊ ದೀಸ್ ಆರ್ ಆಲ್ ದೋಸ್ ವೆನಮಸ್ ಸ್ನೇಕ್ಸ್ ಇದು. ಓಕೆ, ಸೊ ಆ್ಯಂಡ್ ಈಚ್ ಆಫ್ ದಿಸ್ ಸ್ನೇಕ್ಸ್ ಅಲ್ಲೆಲ್ಲೋ ನಾವು ಕಾಡಲ್ಲೆಲ್ಲೋ ಇರ್ತೀವಿ, ಅಲ್ಲೇನಾದರೂ ಅದು ಕಚ್ತು ಅಂತ ಅಂದರೆ ಡನ್, ಯು ಗಾನ್ ಅಷ್ಟೇ. ಸೊ ದ್ಯಾಟ್ ಈಸ್ ವೇರ್ ಯು ನೀಡ್ ಟು ರೆಸ್ಪೆಕ್ಟ್ ದೆಮ್. ಅದು ಸೊ ಇನ್ಫ್ಯಾಕ್ಟ್ ಸೋ ಮೆನಿ ಟೈಮ್ಸ್, ಇನ್ಫ್ಯಾಕ್ಟ್ ನನಗೆ ಜ್ಞಾಪಕ ಇದೆ, ನಾನು ಮತ್ತು ನನ್ನ ಫ್ರೆಂಡ್ ಗಿರಿ ನಾವು ಮಸೀನ್ಗುಡಿಲಿ ಹೋಗಿದ್ವಿ. ಸೊ ರಾತ್ರಿ ನಾವೆಲ್ಲೋ ಹೊರಗಡೆ ಊಟಕ್ಕೆ ಹೋಗಿದ್ವಿ, ಡ್ರೈವ್ ಮಾಡ್ಕೊಂಡು ವಾಪಸ್ ರೆಸಾರ್ಟಿಗೆ ಬರ್ತಿರ್ಬೇಕಿದ್ರೆ ರೋಡ್ ಮಧ್ಯದಲ್ಲಿ ನಾವಿಬ್ಬರು ನೋಡ್ಬಿಟ್ಟು ಓ ಪೈಥಾನ್ ಅಂತ ಅಂದ್ಕೊಂಡ್ವಿ. ಇಬ್ಬರು ಲೈಕ್ ಲೈಟ್ ಆನ್ ಆಗಿತ್ತು ರಾತ್ರಿ. ಸೊ ಇಬ್ಬರು ಗಾಡಿಯಿಂದ ಇಳಿದ್ಬಿಟ್ಟು ಹತ್ತಿರ ಹೋದ್ವಿ ನಾವು ನೋಡೋಣ ಅಂತ. ಅದು ನೋಡಿದ್ರೆ ಇಟ್ ವಾಸ್ ದ ರಸಲ್ ವೈಪರ್, ಒನ್ ಆಫ್ ದ ಲಾರ್ಜೆಸ್ಟ್ ರಸಲ್ ವೈಪರ್ ವಿ ಹ್ಯಾವ್ ಸೀನ್. ರಸಲ್ ವೈಪರ್ ಅಂತ ಗೊತ್ತಾದ ನಾವಿಬ್ಬರು ಮಕ್ಕ ನೋಡಿಕೊಂಡು ಸೈಲೆಂಟ್ಲಿ ಒಂಥರ ಇಬ್ಬರು ವಾಪಸ್ಸಿಂದ ಕಾರಲ್ಲಿ ಕೂತ್ಕೊಂಡು ಹೋಗ್ಬಿಟ್ವಿ ನಾವು. ನೆವರ್ ಪ್ಲೇ ವಿತ್ ದ್ಯಾಟ್, ನೆವರ್ ಪ್ಲೇ ವಿತ್ ದ್ಯಾಟ್. ಸೊ ಕೋಬ್ರಾ ಆಗಲಿ, ರಸಲ್, ಎನಿ ಆಫ್ ದಿಸ್ ವೈಪರ್ಸ್, ಸೊ ಯು ಹ್ಯಾವ್ ಟು ಗಿವ್ ಇಟ್ ಸ್ಪೇಸ್. ಸೊ ಅದಕ್ಕೇ ಲೈಕ್ ವೆನ್ ಯು ಗೋ ಫಾರ್ ಹರ್ಪಿಂಗ್ ಅಲ್ಲ, ಸೊ ಹೋದಾಗ ಲೈಕ್ ಇದೆಲ್ಲ ಎಷ್ಟೊಂದು ಈ ವೈಪರ್ಸ್ಗಳೆಲ್ಲ ಮರದ ಮೇಲಿರುತ್ತೆ, ಸೈಡಿಗಿರುತ್ತೆ, ಅಲ್ಲಿರುತ್ತೆ, ಇಲ್ಲಿರುತ್ತೆ. ಯು ಆರ್ ಕೇರ್ಫುಲ್, ಯು ಗೋ, ಅಬ್ಸಲ್ಯೂಟ್ಲಿ ನೋ ಇಶ್ಯೂಸ್. ಬಟ್ ಗೊತ್ತಿಲ್ಲದೆ ಎಲ್ಲೋ ಏನೋ ಮರಕ್ಕೆ ಕೊರ್ಕೊಂಡೆ, ನಾನು ಯಾವುದೋ ಏನೋ ಫೋಟೋ ಮಾಡೋಕ್ಕೆ ಆ ಕಡೆ ಏನೋ ಒಂದು ಆ್ಯಂಗಲಲ್ಲಿ ಫೋಟೋ ಮಾಡಬೇಕು ಅಂತ ಇಲ್ಲಿ ಮರಕ್ಕೆ ಕೊರ್ಕೊಂಬಿಟ್ಟು ಏನೋ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲಿ ಮರದ ಮೇಲೆ ಹಾವಿತ್ತು ಅಂತಂದರೆ, ಸೊ ಐ ಆಮ್ ವೆರಿ ಅಫ್ರೇಡ್ ಆಫ್ ದೋಸ್ ಥಿಂಗ್ಸ್. ಹಿಂಗಾಗಿ ಲೈಕ್ ಎನಿ ಆಫ್ ರೆಪ್ಟೈಲ್ಸ್ ಸ್ವಲ್ಪ ಐ ಗಿವ್ ಇಟ್ ರೆಸ್ಪೆಕ್ಟ್ ಆ್ಯಂಡ್ ಸ್ಟೇ ಅವೇ. ಬಟ್ ನಾನು ಮುಂದೆ ರಸಲ್ ವೈಪರ್ ಬಂದರೆ ನಿಂತ್ಕೊಂಡು ನೋಡ್ತೀನಿ ನಾನು, ಬಿಕಾಸ್ ಐ ನೋ ಐ ಮೇಂಟೈನ್ ದ ಡಿಸ್ಟೆನ್ಸ್, ಐ ಆಮ್ ನಾಟ್ ಡಿಸ್ಟರ್ಬಿಂಗ್, ಐ ವಿಲ್ ನಾಟ್ ಗೋ ಕ್ಲೋಸ್. ಸೊ ಸರ್ಪ್ರೈಸ್ ಆಯಿತು, ದಟ್ ಸರ್ಪ್ರೈಸ್ ಎಲಿಮೆಂಟ್ ಇದೆಯಲ್ಲ, ದಟ್ ಐ ಆಮ್ ಅಫ್ರೇಡ್ ಆಫ್. ಸೊ ಇವನ್ ಆನ್ ಯುವರ್ ಫೀಡ್ ರೆಪ್ಟೈಲ್ಸ್ ಕ್ಯಾಪ್ಚರಿಂಗ್ ಇಸ್ ವೆರಿ ಲೆಸ್ ಸರ್ ನಿಮ್ಮದರಲ್ಲಿ? ಝೀರೋ. ಮಾಡೇ ಇಲ್ಲ ನಾನು ಒಂದು ಸಲ, ಯಾವಾಗಲೂ ಎಲ್ಲಿ ಜ್ಞಾಪಕ ಇಲ್ಲ. ಸೊ ಒಂದಿಷ್ಟು ಸಲ ಕೋಬ್ರಾಸು, ಸ್ನೇಕ್ಸ್ ಒಂದೆರಡು ಕಡೆ ಸಿಕ್ತು ಅಂತ ನಾನು ಫೋಟೋ ಮಾಡಿದ್ದೀನಿ ಹೊರತು ಗೋಯಿಂಗ್ ಇನ್ ಸರ್ಚ್ ಆಫ್ ಇಟ್ ಟು ಶೂಟ್ ಅದೆಲ್ಲ ನೋ ಚಾನ್ಸ್. ಅಯ್ಯೋ, ಒಂದು ಸಲ ಐ ರಿಮೆಂಬರ್ ದಿಸ್ ಪರ್ಟಿಕ್ಯುಲರ್ ಇನ್ಸಿಡೆಂಟು, ಮದುವೆಗಿಂತ ಮುಂಚೆದಿದ್ದು. ಸೊ ನಾನು, ಗಿರಿ, ನನ್ನ ಫ್ರೆಂಡು, ಮತ್ತು ಕಲ್ಯಾಣ್ ವರ್ಮಾ ಅಂತ ಕಲ್ಲು, ದೆನ್ ಹರ್ಷ, ಸೊ ನಾವೆಲ್ಲ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಲೈಕ್ ಲಾಸ್ಟ್ 20-30 ಇಯರ್ಸು. ಸೊ BR ಹಿಲ್ಸ್ಗೆ ಹೋಗಿದ್ವಿ ನಾವು. ಸೊ ದಿಸ್ ಇಸ್ ಪ್ರೀ ಇದು ಸೆಲ್ ಫೋನ್ ಟೈಮ್ ಅನ್ಸುತ್ತೆ. ಸೊ BR ಹಿಲ್ಸಲ್ಲಿ ಇದ್ವಿ ನಾವು. ಸೊ ಕೆ ಗುಡಿ ರಿಸಾರ್ಟಲ್ಲೇ ಇದ್ವಿ ನಾವು. ಬೆಳಗ್ಗೆ ಸಫಾರಿ ಮುಗಿಸ್ಕೊಂಡ್ಬಂದಿದ್ವಿ. ಸೊ ವಿ ಜಸ್ಟ್ ಸ್ಟ್ಯಾಂಡಿಂಗ್ ಹೋದೆ. ಸೊ ಅಲ್ಲೊಂದು ಜಿಪ್ಸಿ ಬಂತು. ಸೊ ಜಿಪ್ಸಿ ಬಂದು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಏನೋ ಮಾತಾಡ್ತಿದ್ದ. ಸೊ ನೋಡ್ತಾ ಇದ್ವಿ ಓಪನ್ ಜಿಪ್ಸಿ ಇತ್ತು. ಸೊ ಜಿಪ್ಸಿ ಹಿಂದೆ ಗೋಣಿ ಚೀಲಗಳಿತ್ತು. ಸೊ ಗೋಣಿ ಚೀಲಗಳು ಅಲ್ಗಾಡ್ತಾ ಇದೆ. ನಾವು ಒಂಥರ ಏನಿರ್ಬೋದು, ಗೋಣಿ ಚೀಲ ಯಾಕೆ ಹಿಂಗೆ ಅಲ್ಗಾಡ್ತಾ ಇದೆ ಅಂತ ಆಮೇಲೆ ಹತ್ತಿರ ಹೋಗಿ ನೋಡ್ತೀವಿ. ಸೊ ಅವನು ಬೇಸಿಕಲಿ ಕೆಳಗಡೆ ಇದು ಚಾಮರಾಜನಗರ ಇತ್ತು. ಸೊ ಚಾಮರಾಜನಗರಿಂದ ಸರೌಂಡಿಂಗ್ ಎಲ್ಲೆಲ್ಲಿ ಹಾವುಗಳು ಸಿಕ್ಕಿತ್ತು ಅದೆಲ್ಲ ಬೇಸಿಕಲಿ ಕ್ಯಾಪ್ಚರ್ ಮಾಡಿ ರೀಲೊಕೇಟ್ ಮಾಡ್ತಾರೆ ಕಾಡಲ್ಲಿ. ಸೊ ಅದು ಒಂದು ವಾರಕ್ಕೆ ಅಥವಾ 2 ವಾರಕ್ಕೆ ಒಂದು ಸಲ ಬಂದದ್ದು ರೀಲೊಕೇಟ್ ಮಾಡೋದು ಎಲ್ಲ ಇಲ್ಲಿ ಕಾಡಲ್ಲಿ ಬಿಡೋದು. ಸೊ ಆವತ್ತದ್ದು ತೊಗೊಂಬಂದಿದ್ದ ಅವನು. ನಮಸ್ಕಾರ, ಹೆಂಗಿದ್ರಿ ಸರ್? ಫುಲ್ ಗೋಣಿ ಚೀಲ ಬರ್ತಿ ಹಾವುಗಳು. ಓಕೆ, ಸೊ ಅವನಿಗೆ ಕೇಳಿದ್ವಿ ಇದೇನು ಮಾಡ್ತೀರಾ ಅಂತ. ಅಲ್ಲಿ ಮುಂದೆ ಹೋಗ್ಬಿಟ್ಟು ಒಂದು ಜಾಗ ಇದೆ ಅಲ್ಲಿ. ಸೊ ಫುಲ್ ರಾಕಿ ಟೆರೆನ್ ಟೈಪ್ ಇದೆ, ಬಂಡೆಕಲ್ಲುಗಳೆಲ್ಲ ಇದೆ ಅಲ್ಲಿ. ಸೊ ಅಲ್ಲಿ ಹೋಗಿ ಇದನ್ನು ಬಿಡ್ತೀವಿ ನಾವು ಅಂತ. ಸೊ ನಾವು ಬರ್ಬೋದಾ ಅಂತ. ಬನ್ನಿ ಪರವಾಗಿಲ್ಲ ಅಂತ. ಸೊ ನಾವು ಜೊತೆಗೆ ಹೋದ್ವಿ ಅಲ್ಲಿ. ಸೊ ಅಲ್ಲಿ ಹೋದಾಗ ಅವನು ಸೊ ಎಲ್ಲ ಬೇರೆ ಬೇರೆ ಹಾವುಗಳು, ಗೋಣಿ ಚೀಲಗಳಿತ್ತು. ಸೊ ಆಗ ನೋಡ್ತಾ ಇದ್ವಿ ಇದು ಹೆಂಗೆ ಬಿಡ್ತಾರೆ ಏನು ಅಂತ. ಅವ್ನು ಹೇಳ್ದ, ಆಯ್ತು ನೀವೆಲ್ಲ ವೈಲ್ಡ್ ಲೈಫರ್ಸ್ ಅಲ್ಲ, ನೀವು ಫೋಟೋಗ್ರಾಫರ್ಸು, ಸೊ ಒಂದು ಚಾಲೆಂಜ್ ಕೊಡ್ತೀನಿ, ಅಕ್ಸೆಪ್ಟ್ ಮಾಡ್ತೀರಾ ಅಂತ. ಸರಿ ಆಯಿತು ಅಂತಂದ್ವಿ. ಸೊ ನಮ್ಮನ್ನು ನೋಡ್ದೆ, ನಾವೆಲ್ಲ ಶೂಸ್ ಹಾಕ್ಕೊಂಡು ಬೂಟ್ಸ್ ಎಲ್ಲ ಹಾಕ್ಕೊಂಡಿದ್ವಿ ನಾವು. ಸೊ ಅವ್ನು ನೋಡ್ಬಿಟ್ಟು ಅವ್ನು ಹೇಳ್ದ, ಚಾಲೆಂಜ್ ಕೊಡ್ತೀವಿ,
ಸೊ ಗೋಣಿಚೀಲಗಳಿಂದ ಹಾವನ್ನು ಈ ಡೈರೆಕ್ಷನ್ ರಿಲೀಸ್ ಮಾಡ್ತೀವಿ. ಸೊ ನಾವೆಲ್ಲ ಇಲ್ಲಿ ನಿಂತಿರ್ತೀವಲ್ಲ, ಸೊ ಅದಕ್ಕೆ ವೈಬ್ರೇಷನ್ ಗೊತ್ತಾಗುತ್ತೆ. ಸೊ ಈ ಹಾವುಗಳೆಲ್ಲ ಆ ಡೈರೆಕ್ಷನ್ ಹೋಗುತ್ತೆ ಇದು. ಸೊ ಇಫ್ ಯು ಹ್ಯಾವ್ ದ ಗಟ್ಸ್, ಅಲ್ಲಿ ಮುಂದ್ಗಡೆ ನಿಂತ್ಕೋಬೇಕು, ನೀವೆಲ್ಲ ನಿಂತ್ಕೊಳ್ತೀರಾ ಅಂತ. ನಾವೇ ನಿಂತ್ಕೊಳ್ತೀವಿ, ಏನು ಪ್ರಾಬ್ಲಮ್ ಇಲ್ಲ, ವೀಲ್ ಸ್ಟ್ಯಾಂಡ್ ಅಂತ. ಅವನು ಹೇಳ್ದ ಆಯಿತು ನಿಂತ್ಕೊಳ್ಳಿ. ಸೊ ಬೇಸಿಕಲಿ ಲೈಕ್ ಸ್ವಲ್ಪ ಎಲ್ಲರೂ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಎಲ್ಲ ಕೈ ಇಟ್ಕೊಂಡು ನಿಂತ್ಕೊಂಡ್ವಿ. ಬೇಸಿಕ್ ಇನ್ಸ್ಟ್ರಕ್ಷನ್ಸು. ಹಾವುಗಳು ದೆ ಸೆನ್ಸ್ ಬೈ ವೈಬ್ರೇಷನ್ ಆ್ಯಂಡ್ ಹೀಟ್. ಓಕೆ, ಸೊ ಅವ್ನು ಹೇಳ್ದ ಇದು ಫಸ್ಟ್ ಎಲ್ಲ ಕೋಬ್ರಾಸ್ ಇತ್ತು, ಕೋಬ್ರಾ ರಿಲೀಸ್ ಮಾಡ್ತೀವಿ. ಸೊ ರಿಲೀಸ್ ಮಾಡೋ ಟೈಮಲ್ಲಿ ಈ ಡೈರೆಕ್ಷನ್ ಬರುತ್ತೆ. ಮೇಕ್ ಶ್ಯೂರ್ ಯು ಡೋಂಟ್ ಮೇಕ್ ಎನಿ ಮೂಮೆಂಟ್, ಕಂಪ್ಲೀಟ್ ಸ್ಟ್ಯಾಟಿಕ್. ನೀವು ಮುಂದೆ ಬಂದು ನಿಂತ್ಕೊಂಡ್ರೂ ಒಂಚೂರು ಅಲ್ಗಾಡಬಾರ್ದು ನೀವು. ಕೆನ್ ಯು ಡೂ ದಟ್? ಅದು ಸರಿ ಅಂತ ಒಪ್ಕೊಂಡ್ವಿ, ನಿಂತ್ಕೊಂಡ್ವಿ. ಒಂದೊಂದೇ ಗೋಣಿಚೀಲ ಬಿಡ್ತಾಯಿದ್ದು ಹಿಂಗೆ ನಿಂತ್ಕೊಂಡಿದ್ದೀವಿ, ಕಾಲು ಅಗ್ಲಿಸ್ಕೊಂಡು ನಾವು ಕೈ ಇಟ್ಕೊಂಡು, ಕಾಲು ಮಧ್ಯದಿಂದ ಸೈಡಿಂದ ಝುಪ್ ಅಂತ ಹೋಗ್ತಾಯಿದೆ ಹಾವುಗಳು. ಸೊ ಅದನ್ನ ಪಕ್ಕದಲ್ಲಿ ಹರ್ಷ ಇದ್ದ. ಸೊ ಅವ್ನು ಮುಂದೆ ಬಂದು ಒಂದು ಹಾವು ನಿಂತ್ಕೊಳ್ತು, ಝುಪ್ ಅಂತ ಹಿಂಗೆ ತಲೆ ಎತ್ತದ. ಸೊ ಅವನು ಲೈಕ್ ಸೊ ಕಾಲು ಹತ್ತಿರ ಬಂದು ಎತ್ತಿದ್ದು, ಅವ್ನು ಕಾಲು ಹಿಂಗೆ ಮೂವ್ ಮಾಡ್ಕೊಂಡು ಸೈಡಿಗೆ ಹೋದ. ಅವನಲ್ಲಿ ಕೂಗ್ದ, ಮೂವ್ ಮಾಡಬೇಡ, ಸುಮ್ಮನೆ ನಿಂತ್ಕೋ, ಒಂಚೂರು ಮೂವ್ಮೆಂಟ್ ಬೇಡ, ಅದು ವಾಪಸ್ ತಲೆ ಕೆಳಗಡೆ ಮಾಡಿ ಹೊರಟೋಗುತ್ತದು ಅಂತ. ವೇಟ್ ಮಾಡಿದ್ವಿ ಹಂಗೇನೆ. ಆಮೇಲೆ ಅದು ಕೆಳಗಡೆ ಇದು ಮಾಡಿ ಹೋಯ್ತದ. ಅನ್ಫಾರ್ಚುನೇಟ್ಲಿ ಸೆಲ್ಫೋನ್ ಇರಲಿಲ್ಲ, ಏನಿರಲಿಲ್ಲ. ಬಟ್ ಆ ವಿಡಿಯೋ ಇದ್ದಿದ್ರೆ ಇವತ್ತು ಅದು ಸಿಕ್ಕಾಪಟ್ಟೆ ವೈರಲ್ ಆಗಿರೋದು ಆ ವಿಡಿಯೋ ಆನ್ಲೈನ್. ಸೊ ಅದು ಫುಲ್ ಒಂದು ಬ್ಯಾಚಲ್ಲಿ ರಿಲೀಸ್ ಮಾಡಿದೆ, ಅದು ಆಯ್ತದು. ಆಮೇಲೆ ನೆಕ್ಸ್ಟ್ ಸೆಟ್ ಆಫ್ ಗೋಣಿಚೀಲ ತಂದು ಆವಾಗ ಹೇಳ್ದೆ, ಇಲ್ಲ ಇದಕ್ಕೆ ನಾ ಚಾನ್ಸ್ ತೊಗೊಳಲ್ಲ, ಬಂದುಬಿಡಿ ಈ ಕಡೆಗೆ ಅಂತ. ಯಾಕೆ ಅಂತ ಕೇಳಿದ್ವಿ. ಇಲ್ಲ ಇದೆಲ್ಲ ಅದೊಂದು ರಸಲ್ ವೈಪರು, ಸಾಸ್ಕಿಲ್ಡ್ ವೈಪರು. ಸೊ ಕೋಬ್ರಾಗ ಐ ಕ್ಯಾನ್ ಟೇಕ್ ಎ ಚಾನ್ಸ್, ಬಿಕಾಸ್ ಅದೇನು ಮಾಡಲ್ಲ. ಅದು ನೀವು ನಿಂತ್ಕೊಂಡ್ರೆ ನಾನು ಹೇಳಿದ ಇನ್ಸ್ಟ್ರಕ್ಷನ್ಸ್ ನೀವೇನು ಫಾಲೋ ಮಾಡಿದ್ರಲ್ಲ ಆ ಥರ ಮಾಡಿದ್ರೆ ಕೋಬ್ರಾಗೇನು ಪ್ರಾಬ್ಲಮ್ ಇಲ್ಲ. ಬಟ್ ವೈಪರ್ಸ್ ಐ ಕಾಂಟ್ ಟೇಕ್ ದ ಚಾನ್ಸ್. ಸೊ ಯು ಪ್ಲೀಸ್ ಕಮ್ ಅಂತ ಎಲ್ಲ ಬಂದ್ವಿ. ಆಮೇಲೆ ಒಂದೇ ವೈಪರ್ಸ್ ಬಿಟ್ಟು, ಅದು ವೈಪರ್ಸ್ ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್, ಹೋಗೋದಕ್ಕೆಲ್ಲ ಆ ಕಡೆ ಸ್ಟಡಿ ಮಾಡ್ಕೊಂಡದ್ದು ಯಾವುದೋ ಡೈರೆಕ್ಷನಲ್ಲಿ ಹೆಂಗೂ ಹೊರಟೋಗುತ್ತದು. ಸೊ ಆಮೇಲೆ ಅದು, ಸೊ ದ್ಯಾಟ್ ಈಸ್ ಒನ್ ಇನ್ಸಿಡೆಂಟ್ ವಿಚ್ ಐ ಲೈಕ್ ಕ್ಯಾನ್ ನೆವರ್ ಫಾರ್ಗೆಟ್. ಅದು ಬಿಟ್ಟರೆ ಬೇರೆ ಯಾವ್ದು ಲೈಫಲ್ಲಿ ಆ ಥರ ರಿಸ್ಕು ಆ ಥರ ಯಾವುದೂ ಇಲ್ಲ. ಎವ್ರಿಥಿಂಗ್ ಈಸ್ ಪ್ರಾಪರ್ಲಿ ಕ್ಯಾಲ್ಕುಲೇಟೆಡ್ ಆ್ಯಂಡ್ ವಿ ಡೂ ದಟ್. Sir, in my entire lifetime, I've never heard any story not more than even 30 seconds. I'm so scared of it actually. Probably this is the longest ever. I'm thinking what will be my week is look upon Anandana. I need to erase this. Sir, I'm a filmmaker. Whatever you said till now, my imagination goes, I visualize. When you are narrating this, I am trying to hear. ನಾನು ಕೇಳಿಸ್ಕೊಂತಿದ್ದೀನಿ, ಬಟ್ ನಾನು ದೇವರನ್ನು ವಿಜುವಲೈಸ್ ಮಾಡ್ಕೊತಿದ್ದೀನಿ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಅಂತ. ಬಟ್ ಮೈ ಥಾಟ್ಸ್ ಆರ್ ಕಮಿಂಗ್ ಬ್ಯಾಕ್ ಆ್ಯಂಡ್ ಅಗೇನ್ ಐ ಆಮ್ ಗೋಯಿಂಗ್ ಟು ದ ದೇವರು. ಸೊ ಹಾಗೆ ಐ ಆಮ್ ಬ್ಯಾಟಲಿಂಗ್ ವಿತ್ ಮೈ ಇಮ್ಯಾಜಿನೇಷನ್. ದಟ್ ಸ್ಕೇರ್ಡ್ ಐ ಆಮ್. ಮೈ ಗಾಡ್ ಸರ್, ನಿಮ್ಗೆ ಹ್ಯಾಟ್ಸ್ ಆಫ್. ಇವಾಗ ಇಫ್ ಯು ಆಸ್ಕ್ ಮಿ ವಿಲ್ ಯು ರಿಪೀಟ್ ಇಟ್, ಐ ಡೌಟ್. ಆವಾಗೇನೋ ಯಂಗ್ ಬ್ಲಡ್ ಏನೋ ಮಾಡೋಣ ಬಾರ ನಿಂತ್ಕೊಳ್ಳೋಣ ಅಂತೆಲ್ಲ ಹುಡುಗರು ಅವಾಗ. ಸೊ ಅಲ್ಲ, ಮೈಂಡ್ ಹೆಂಗ್ ಓಡುತ್ತಾನೆ ನೀವು ಹೇಳ್ತೀರಾ. ನನ್ನ ಕಾಲ್ಗೆ ಐ ಸ್ಟಿಲ್ ರಿಮೆಂಬರ್ ಹಿಂಗೆ ಕಾಲು ಅಗ್ಲಿಸ್ಕೊಂಡು ನಿಂತೀವಿ, ಹೋಗ್ತಾ ಇದೆ, ಶಿವರ್ ಆಗ್ತಿದೆ. ಸೊ ಜಿಂಕೆ ಆಯ್ತು, ಆಮೇಲೆ ಹುಲಿ ಆಯ್ತು, ಸಿಂಹ ಬಗ್ಗೆ ಒಂಚೂರು ಜಸ್ಟ್ ಸರ್ಫೇಸ್ ಲೆವೆಲ್ ಹೇಳಿದ್ರಿ. ಲಯನ್ಸು ನಮ್ದು ಇಂಡಿಯಾನಲ್ಲಿ ಅಫ್ಕೋರ್ಸ್ ಬರೀ ಗಿರಲ್ಲಿ ಅಷ್ಟೇ ಇರೋದು. ಗಿರ್ ಅಲ್ಲೂ ನಾನು ಒಂದೆರಡು ಸಲ ಹೋಗಿದ್ದೀನಿ. ಸೊ ನಮ್ಮ ಏಷ್ಯಾಟಿಕ್ ಲಯನ್ಸು ಬರೀ ಫ್ಯೂ ಎಕ್ಸ್ಪೀರಿಯನ್ಸ್ ಅಷ್ಟೇ, ಬಟ್ ದ ಬಿಹೇವಿಯರ್ ಇಸ್ ದ ಸೇಮ್. ಸೊ ವೇರಾಸ್ ನಾವು ಆಫ್ರಿಕಾಗೆ ಹೋದಾಗ, ಮಸೆಮಾರಾಗೆ ಹೋದಾಗ ಲಯನ್ಸು, ಸೊ ವಿ ಟ್ರೈ ಟು ಟಾರ್ಗೆಟ್ ದ ಮೇಲ್ ಲಯನ್ಸ್ ವಿಚ್ ಆರ್ ಹ್ಯೂಜ್ ಮೇನ್. ಓಕೆ, ಸೊ ದೇ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಂಡ್ಸಮ್. ಅದು ಸಕ್ಕತ್ತಾಗಿ ಕಾಣುತ್ತದೆ, ಹ್ಯೂಜ್ ಮೇನ್ ಎಲ್ಲ ಇರುತ್ತಲ್ಲ. ಸೊ ಅದು ಆ್ಯಂಡ್ ಎಸ್ಪೆಷಲಿ ನಾವು ವಿ ಟ್ರೈ ಟು ಚೇಸ್ ದೆಮ್ ಡ್ಯೂರಿಂಗ್ ರೇನ್ಸ್. ಸೊ ಇನ್ಫ್ಯಾಕ್ಟ್ ಇವಾಗ ರೀಸೆಂಟ್ಲಿ ನಾನು ಫೆಬ್ರವರಿ ಮಂತ್ ಮತ್ತು ಮಾರ್ಚ್ ಮಂತ್ ನಂದು ಮಸೆಮಾರ ವರ್ಕ್ಶಾಪ್ ಇತ್ತು. ಸೊ ದ್ಯಾಟ್ ವಾಸ್ ಮೇನ್ಲಿ ಟಾರ್ಗೆಟಿಂಗ್ ದೋಸ್ ಹ್ಯೂಜ್ ಲಯನ್ಸ್ ಮಳೆಗಾಲದಲ್ಲಿ. ಸೊ ಏನಾಗುತ್ತೆ, ಎಲ್ಲ ಪ್ರಾಣಿಗಳು, ಸೊ ಇವನ್ ನಾಯಿಗಳು ತಗೊಳ್ಳಿ, ಇಲ್ಲಿ ನಮ್ಮದು ಯಾವುದೇ ಆಗಲಿ ಮಳೆ ಆಗಿ ಒದ್ದೆ ಆದಮೇಲೆ ಅದು ಮೈ ಹಿಂಗೆ ಅಲ್ಗಾಡಿಸ್ಬಿಟ್ಟು ನೀರೆಲ್ಲ ಹೋಗಿಸ್ಕೊಳ್ಳುತ್ತೆ. ಸೊ ಆ ಫೋಟೋ ನಾವು ತೆಗೆಯೋದಕ್ಕೆ ವೇಟ್ ಮಾಡ್ತೀವಿ. ಸೊ ಲಯನ್ಸ್ ಆಗಲಿ, ಇಮ್ಯಾಜಿನ್ ಲಯನ್ ಅಷ್ಟು ದೊಡ್ಡ ಲೈಕ್ ಮೇನ್ ಇದ್ದು ಅಷ್ಟು ಗೈಗ್ಯಾಂಟಿಕ್, ಅದು ಹಿಂಗೆ ಶೇಕ್ ಮಾಡುತ್ತಲ್ಲ, ಅಷ್ಟು ನೀರೆಲ್ಲ ಇದು. ಸೊ ವಿ ಸ್ಪೆಸಿಫಿಕಲಿ ವೇಟ್ ಫಾರ್ ದಟ್. ಅದು ಸೊ ಈ ಥರ ಬೇಸ್ಡ್ ಆನ್ ದ ಬಿಹೇವಿಯರ್ ಅಲ್ಲ. ಪ್ಲಸ್ ಅಷ್ಟಿಲ್ಲದೆ ಸೇಮ್ ಲಯನ್ಸು ಸೇಮು, ವೆರಿ ಅರ್ಲಿ ಮಾರ್ನಿಂಗ್ ದೇ ಆರ್ ಆ್ಯಕ್ಟಿವ್ ಆ್ಯಂಡ್ ಲೇಟ್ ಇನ್ ದ ಈವ್ನಿಂಗ್ ಫುಲ್ ಡೇ ನಿದ್ದೆ ಹೊಡೆಯುತ್ತೆ. ಅನ್ಲೆಸ್ ದೇ ಆರ್ ಹಂಗ್ರಿ, ದೇ ಕ್ಯಾನ್ ಹಂಟ್ ಎನಿ ಟೈಮ್. ಸೊ ಆವಾಗ ಅದೇ ನಾನು ಹೇಳ್ದಂಗೆ ನಾವು ಅರ್ಥ ಮಾಡಿಕೊಂಡು, ಈ ಪರ್ಟಿಕ್ಯುಲರ್ ಪ್ರೈಡು 3 ದಿನದಿಂದ ಹಂಟ್ ಮಾಡಿಲ್ಲ, ಎಷ್ಟೊಂದು ಮರಿಗಳೆಲ್ಲ ಇದೆ. ಅದು ಒಂದೊಂದು ಪ್ರೈಡಲ್ಲ 15-20 ಲಯನ್ಗಳಿರುತ್ತೆ ಒಂದೊಂದು ಪ್ರೈಡಲ್ಲಿ, ದೊಡ್ಡದು ಸಿಕ್ಕಾಪಟ್ಟೆ ಮರಿಗಳಿರುತ್ತೆ. ಸೊ ಹೀಗಾಗಿ ಅಮ್ಮಂದರು ಅಂತೂ ದೇ ಹ್ಯಾವ್ ಟು ಹಂಟ್ ಮರಿಗಳಿಗೋಸ್ಕರ. ಸೊ ಅದು ಯಾವುದು ಎಷ್ಟು ದಿನ ಆಗಿದೆ ಹಂಟ್ ಆಗಿ ಅದೆಲ್ಲ ನಾವು ಚೆಕ್ ಮಾಡಿ, ಸೊ ಆ ಪರ್ಟಿಕ್ಯುಲರ್ ಪ್ರೈಡ್ ನಾವು ಫಾಲೋ ಮಾಡ್ತೀವಿ.
ಸೊ ಅದು ಆ ಸಿಚುವೇಶನಲ್ಲಿ ಡೇ ಟೈಮಲ್ಲೂ ಹಂಟ್ ಮಾಡುತ್ತೆ ಅದು. ದೇರ್ ಇಸ್ ನೋ ಇದು ಆಪರ್ಚುನಿಟಿ ಮೇಲೆ. ಸೊ ಜನರಲಿ ದೇ ಟಾರ್ಗೆಟ್ ಎ ಪರ್ಟಿಕ್ಯುಲರ್ ಸ್ಪೀಶಿ ಅದನ್ನು ನೋಡ್ತಾರೆ. ಸೊ ಜನರಲಿ ಬಫೆಲೋಸ್ ಆಗಲಿ ಅಥವಾ ವಾರ್ಥಾಕ್ಸ್ ಕಾಡಂದಿ ಅಂತೀವಲ್ಲ, ಸೊ ಅದಕ್ಕೆ ಜಾಸ್ತಿ ಟಾರ್ಗೆಟ್ ಮಾಡೋದು. ಸೊ ನಾವು ಹೋಗಿ ಪ್ಲ್ಯಾನ್ ಮಾಡಿ ಅದ್ರ ಪ್ರಕಾರ ವೇಟ್ ಮಾಡ್ತೀವಿ ಆ್ಯಂಡ್ ಮೆಜಾರಿಟಿ ಆಫ್ ದ ಟೈಮ್ ಹಂಟ್ಗಳು ಸಿಗುತ್ತೆ ಅಲ್ಲಿ. ಹಂಟ್ಗಳು ಸಿಗುತ್ತೆ ಅಲ್ಲಿ. ಸರ್ ನೀವು ನೀವು ಎನ್ಕೌಂಟರಲ್ಲಿ ನಿಮಗೆ ಭಾಳ ತುಂಬ ಕಷ್ಟ ಕೊಟ್ಟಿದ್ದು ಅಂದರೆ ಟು ಕ್ಯಾಪ್ಚರ್ ಒನ್ ಪೋಸ್ಟ್ ಅಂದರೆ ಯಾವುದು ಪ್ರಾಣಿ ಅನ್ಸುತ್ತೆ? ಸೊ ಒಂದು ಇಲ್ಲಿ ತನಕ ನಾನು ಸ್ನೋ ಲೆಪರ್ಡ್ ನೋಡಿಲ್ಲ ನಾನು. ಓ ಹೌದಾ? ಓಕೆ. ಸೊ ಸುಮಾರು ಜನ ಫ್ರೆಂಡ್ಸ್ ಹೋಗಿದ್ದಾರೆ. ಯಾಕಂದರೆ ಸ್ನೋ ಲೆಪರ್ಡ್ ಪೀರಿಯಡ್ ಏನಿಲ್ಲ, ಜಾನ್ ಫೆಬ್ ಇಸ್ ದ ಟೈಮ್ ಜನರಲಿ ನಾವು ಹೋಗೋದು ಸ್ನೋ ಲೆಪರ್ಡ್ ಶೂಟ್ ಮಾಡೋದಕ್ಕೆ. ಬಟ್ ಜಾನ್ ಫೆಬ್ ಇಸ್ ದ ಪೀಕ್ ಟೈಮ್ ಇಲ್ಲಿ ನಮ್ಮದು ವಿಂಟರ್ಸ್ಗೆ. ಸೊ ಅರ್ಲಿ ಮಾರ್ನಿಂಗ್ ವಿಂಟರ್ ಮಿಸ್ಟು ಸನ್ ರೇಸ್ ಬರ್ತಾ ಇರುತ್ತಲ್ಲ, ಸೊ ಆ ಟೈಮಲ್ಲಿ ಒಳ್ಳೆ ಟೈಗರ್ ಇಮೇಜಸ್ ಆಗಲಿ ಪ್ರಾಣಿಗಳು ಶೂಟ್ ಮಾಡೋಕ್ಕೆ ಜಾನ್ ಫೆಬ್ ಇಸ್ ದ ಪೀಕ್ ಟೈಮ್ ನಮಗೆ. ಸೊ ಅದು ಇಷ್ಟು ವರ್ಷ ಅದು ಯಾವಾಗಲೂ ಓವರ್ಲ್ಯಾಪ್ ಆಗೋದು. ಸೊ ಅದು ಓವರ್ಲ್ಯಾಪ್ ಆದಾಗ ಐ ಆಲ್ವೇಸ್ ಚೂಸ್ ಅವರ್ ಇಂಡಿಯನ್ ಫಾರೆಸ್ಟ್ ಇಲ್ಲಿ ಟೈಗರ್ಸ್ ಅದನ್ನು ಶೂಟ್ ಮಾಡೋಕ್ಕೆ ನಾನು ಪ್ರಿಫರೆನ್ಸ್ ಮಾಡಿದೆ ಹೊರತು ಸೊ ಸ್ನೋ ಲೆಪರ್ಡಿಗೆ ಯಾವತ್ತೂ ಮಾಡಿಲ್ಲ ನಾನು. ಸೊ ದಟ್ ಈಸ್ ಒನ್ ಸ್ಪೀಷೀಸ್ ವಿಚ್ ಇಸ್ ಮಿಸ್ಸಿಂಗ್. ಅದು ಬಿಟ್ಟರೆ ದ ಅದರ್ ಒನ್ ಇಸ್ ದ ಕ್ಲೌಡೆಡ್ ಲೆಪರ್ಡ್. ಸೊ ಕ್ಲೌಡೆಡ್ ಲೆಪರ್ಡ್ ಜನರಲಿ ನಾರ್ತ್ ಈಸ್ಟ್ ಆ ಕಡೆ ಸಿಗುತ್ತೆ, ಮಾನಸಲ್ಲಿದೆ. ಸೊ ಇವನ್ ಲಿಟಲ್ ಬಿಟ್ ಫರ್ದರ್ ಡೀಪ್ ಆ ಕಡೆಗೆ ನಾರ್ತ್ ಈಸ್ಟಲ್ಲಿ ಸಿಗುತ್ತೆ. ಆ್ಯಂಡ್ ದಟ್ ಈಸ್ ಅ ವೆರಿ ಇದು ಎಲೂಸಿವ್ ಸ್ಪೀಸೀಸ್, ಸಿಗೋದಿಲ್ಲ ಅದು. ಸೊ ಇಲ್ಲಿ ತನಕ ವೈಲ್ಡಲ್ಲಿ ಅದ್ರದ್ದು ಒಳ್ಳೆ ಫೋಟೋ ಇಟ್ ಡಸಂಟ್ ಎಕ್ಸಿಸ್ಟ್. ಹೌದಾ? ಹಾಂ, ಇಲ್ಲ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಧೃತಿಮನ್ ಅಂತ ಹೇಳಿದ್ನಲ್ಲ, ಸೊ ಐ ಹ್ಯಾವ್ ಚಾಲೆಂಜ್ಡ್ ಹಿಮ್ ಸೇಯಿಂಗ್ ಇಂಡಿಯಾನಲ್ಲಿ ಯಾರೂ ಇದ್ರದ್ದು ಒಳ್ಳೆ ಫೋಟೋ ತೆಗೆದಿಲ್ಲ, ಇಂಡಿಯಾ ಅಲ್ಲ ವರ್ಲ್ಡಲ್ಲೇ ಯಾರೂ ಇದ್ರ ಒಳ್ಳೆ ಫೋಟೋ ತೆಗೆದಿಲ್ಲ. ಸೊ ಯು ಬಿ ದ ಫಸ್ಟ್ ಅದನ್ನು ಟಾರ್ಗೆಟ್ ಮಾಡು ಅಂತ. ಸೊ ಒಂದ್ಸಲ ಅದು ಟ್ರೈ ಮಾಡ್ದೆ, ಅದು ಸಿಕ್ಕಿಲ್ಲ. ಅದು ಯಾಕೆ ಸಿಗ್ದಿರ ಅಂತ ಏನಂದ್ರೆ ವೆರಿ ಎಲೂಸಿವ್, ಅದು ಕಾಡಲ್ಲಿ ಸಿಗೋದಿಲ್ಲ. ಫಸ್ಟ್ ಆಫ್ ಆಲ್ ಅದು ನಂಬರ್ ಆಫ್ ದ ಸ್ಪೀಷೀಸ್ ಆರ್ ವೆರಿ ಲೆಸ್ ಅದು. ಆ್ಯಂಡ್ ಸಿಕ್ಕಾಪಟ್ಟೆ ಡೀಪ್ ಇನ್ಸೈಡ್ ದ ಪಾರ್ಕ್ ಇರೋದು. ಆ್ಯಂಡ್ ಸಮ್ ಆಫ್ ದ ಪ್ಲೇಸಸ್ ಅದು ಎಲ್ಲಿದೆ ಅಲ್ಲ, ಅಲ್ಲಿ ನ್ಯಾಕ್ಸಲೈಟ್ಸ್ಗಳಿದ್ದಾರೆ ಅಲ್ಲಿ. ಸೊ ಹಿಂಗಾಗಿ ಯು ಜಸ್ಟ್ ಕಾಂಟ್ ಗೋ ದೇರ್ ಫಾರ್ ಫೋಟೋಗ್ರಫಿ. ಟೂರಿಸಮ್ ಇಲ್ಲ, ರೆಸ್ಟ್ರಿಕ್ಷನ್ಸ್ ಇದೆ. ಸೊ ಇನ್ಫ್ಯಾಕ್ಟ್ ಇವನ್ ಒನ್ ಪರ್ಟಿಕ್ಯುಲರ್ ಪ್ಲೇಸ್ ಅದಕ್ಕೆ ಶೂಟ್ ಮಾಡೋಕ್ಕೆ ಹೋಗಿದ್ದಾಗ ಹಿ ವೆಂಟ್ ವಿತ್ ಗಾರ್ಡ್ಸ್ ಬೇಸಿಕಲಿ, ಬಟ್ ಅಂದರೂ ಸಿಗಲಿಲ್ಲ ಅದು. ಸರ್ ಬಟ್ ಇವನ್ ಡು ಯು ಸಾರಿ ಟು ಡೈಗ್ರೆಸ್, ಇವನ್ ಟುಡೇ ಡು ಯು ಥಿಂಕ್ there are hardcore Naxalites ಇದ್ದಾರೆ ಅಂತ? ಎಲ್ಲ ಕಡೆ ಇದ್ದಾರಲ್ಲ, ಇನ್ ಅ ಲಾಟ್ ಆಫ್ ಪಾರ್ಕ್ಸ್. ಇನ್ನೇನು ಕಾನಾಲಿದ್ದಾರೆ, ಇಲ್ಲಿ ಕಾನಾ ಟೈಗರ್ ರಿಸರ್ವ್ ಅಲ್ಲಿದ್ದಾರೆ. ಹ್ಯಾವ್ ಯು ಎನ್ಕೌಂಟರ್ಡ್ ಎನಿವನ್? ಇಲ್ಲ, ನಾಟ್ ಮೀ. ಸೊ ಇನ್ಫ್ಯಾಕ್ಟ್ ಫ್ಯೂ ಇಯರ್ಸ್ ಬ್ಯಾಕ್ ಕಾನಾ ಟೈಗರ್ ರಿಸರ್ವಲ್ಲಿ there was an incident where they killed some forest officials and gave threatening messages. So particular area it was cornered off for tourism. ಆ್ಯಂಡ್ ಆ ಕಡೆ ಛತ್ತೀಸ್ಗಢಲ್ಲಿದೆ ಅಲ್ಲಿ. ಸೊ ಛತ್ತೀಸ್ಗಢಲ್ಲಿದ್ದಾರೆ ಫ್ಯೂ ಫಾರೆಸ್ಟ್, ಅಲ್ಲಿದೆ restrict you all from growing. Plus even ಸೌತಲ್ಲೂ ಅಷ್ಟೇ there are a few places. ಸೊ ಸುಮಾರು ಕಡೆಗಿದ್ದಾರೆ ಅದು. ಸೊ ಕೈಂಡ್ ಆಫ್ ವಿ ಅವಾಯ್ಡ್.